ಫೆಬ್ರವರಿ 11ನೇ ತಾರೀಕು ನನ್ನ ಹತ್ರ ಕಾಪಿ ಇದೆ. ಯಾರು? ಶರತ್ ಕುಮಾರ್ ಅಂತೇಳಿ, ವೃತ್ತ ನಿರೀಕ್ಷಕರು, ಮಂಗಳೂರು ದಕ್ಷಿಣ ಪೊಲೀಸ್ ಠಾಣೆ, ಪಾಂಡವೇಶ್ವರ, ಮಂಗಳೂರು. ಮಾನ್ಯರೇ, ಸಂತ ಜರೋಸಾ ಶಾಲೆ ಮಂಗಳೂರು ಇಲ್ಲಿ ವಿದ್ಯಾರ್ಥಿಗಳಿಗೆ ಹಿಂದೂ ದೇವರ ಮೇಲಿನ ನಂಬಿಕೆ ಹೋಗುವಂತೆ ಮತ್ತು ಕ್ರೈಸ್ತ ಮತವನ್ನು ವೈಭವೀಕರಿಸುವಂತೆ ಮತಾಂತರಕ್ಕೆ ಪ್ರೇರೇಪಿಸಿರುವ ಬಗ್ಗೆ ಕಂಪ್ಲೇಂಟ್ ಹೆಡ್ಲೈನ್ ಅದರಲ್ಲಿ ಹಾಕಿದ್ದಾರೆ. ನಾನು ಅವರ ಹೆಸರಲ್ಲಿ ಹಾಕಿದ್ದಾರೆ. ನಾನು ಮೇಲಿನ ವಿಳಾಸದಲ್ಲಿ ವಾಸವಾಗಿದ್ದು ನನ್ನ ಮಗಳು ಈ ಶಾಲೆಯಲ್ಲಿ 7ನೇ ತರಗತಿ ಓದುತ್ತಿದ್ದಾಳೆ. ಸದರಿ ಶಿಕ್ಷಕಿ ಸಿಸ್ಟರ್ ಪ್ರಭಾವರು ದಿನಾಂಕ ಅದು ಹಾಕಿದ್ದಾರೆ. ದಿನಾಂಕ 8 ಫೆಬ್ರವರಿ 24ರಂದು ದಿನದ ಕೊನೆಯ ಅವಧಿಯಲ್ಲಿ 2 ಗಂಟೆ 50 ನಿಮಿಷಕ್ಕೆ 2 ಗಂಟೆ 50 ನಿಮಿಷದಿಂದ 3 ಗಂಟೆ 20 ನಿಮಿಷದವರೆಗೂ ತರಗತಿಯಲ್ಲಿ ವರ್ಕ್ ಈಸ್ ವರ್ಕ್ಶಿಪ್, ಆ ಟೈಟಲ್ ವರ್ಕ್ ಈಸ್ ವರ್ಕ್ಶಿಪ್ ಎಂಬ ವಿಷಯದಲ್ಲಿ ತರಗತಿ ಸಂದರ್ಭದಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ಹಿಂದೂ ದೇವರುಗಳು ಹಾಗೂ ನಮ್ಮ ದೇಶದ ಪ್ರಧಾನಿ ಪ್ರಧಾನಿ ಅಂತ ಹಾಕಿದ್ದಾರೆ, ನರೇಂದ್ರ ಮೋದಿ ಇಲ್ಲ, ನಮ್ಮ ದೇಶದ ಪ್ರಧಾನಿ ಬಗ್ಗೆ ಹಾಗೂ ಹಿಂದೂ ಧರ್ಮದ ಅಸ್ತಿತ್ವದ ಬಗ್ಗೆ ಪ್ರಶ್ನಿಸಿ ಹಿಂದೂ ಧರ್ಮವನ್ನ ನಿಂದಿಸಿರುತ್ತಾರೆ, ಹೀಯಾಳಿಸಿರುತ್ತಾರೆ. ತುಚ್ಛವಾಗಿ ಕೆಟ್ಟ ಶಬ್ದಗಳ ಪ್ರಯೋಗ ಮಾಡುವ ಮುಖಾಂತರ ಪಾಠವನ್ನು ತಪ್ಪಾಗಿ ಬೋಧಿಸಿ ಅಪ್ರಾಪ್ತ ಮಕ್ಕಳ ಮನಸ್ಸಿಗೆ ವ್ಯಕ್ತ ರೀತಿ ಭಾವನೆ ಮೂಡುವ ರೀತಿ ಬೋಧಿಸುತ್ತಾರೆ. ಹಾಗಾದ್ರೆ ತರಗತಿಯಲ್ಲಿ ನೀಡಬೇಕಾದ ಪಠ್ಯ ವಿಷಯವನ್ನು ಬಿಟ್ಟು ಹಿಂದೂ ಧರ್ಮದ ಬಗ್ಗೆ ಈ ತರ ಎಲ್ಲ ಹೇಳಿದ್ದಾರೆ. ನಾನು ಕೊನೆಗೆ ಬರ್ತೀನಿ. ಇದು ಈ ದೇಶದ ಪ್ರಧಾನಿ, ನಮ್ಮ ದೇಶದ ಪ್ರಧಾನಿ ಬಗ್ಗೆ ಅವಹೇಳನಕಾರಿ ರೀತಿಯಾಗಿ ಅಂದ್ರೆ ಗೋಧ್ರಾ ಹತ್ಯಾಕಾಂಡದ ಬಗ್ಗೆ ತಪ್ಪಾಗಿ ವ್ಯಾಖ್ಯಾನ ನೀಡಿ ಹಾಗೂ ಪ್ರಧಾನಿ ಮೋದಿಯವರ ಪ್ರೇರಣೆಯಿಂದ ಬಿಸ್ಕಾನ್ ಬಾನು ಪ್ರಕರಣ ನಡೆಸಿದ್ದಾರೆ ಹಾಗೂ ಹತ್ಯಾಕಾಂಡದ ಸುಳ್ಳು ಚಿತ್ರಣವನ್ನ ವಿಕೃತವಾಗಿ ಚಿಕ್ಕ ಮಕ್ಕಳಿಗೆ ಬೋಧಿಸಿರುತ್ತಾರೆ ಹಾಗೂ ಹಿಂದೂಗಳು ಕಲ್ಲನ್ನೇ ಪೂಜೆ ಮಾಡುವರು, ಹಿಂದೂಗಳಿಗೆ ದೇವರೇ ಇಲ್ಲ ಎಂಬಿತ್ಯಾದಿ ನಿಂದಿಸಿ ತರಗತಿ ನಡೆಸಿರುತ್ತಾರೆ. ಈ ಮೂಲಕ ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ವಿದ್ಯಾರ್ಥಿಗಳಿಗೆ ಬೋಧಿಸುತ್ತಾ ಧರ್ಮ ವಿರೋಧದ ಬಗ್ಗೆ ಜೊತೆಗೆ ರಾಷ್ಟ್ರದ್ರೋಹದ ಕೆಲಸವನ್ನು ನಡೆಸಿಕೊಂಡು ಬಂದಿರುತ್ತಾರೆಂದು ತಿಳಿದಿರುತ್ತೇನೆ. ತಮಗೆ ತಿಳಿದಿರುವಂತೆ ದಕ್ಷಿಣ ಕನ್ನಡ ಜಿಲ್ಲೆ ಕೋಮು ಸೂಕ್ಷ್ಮ ಪ್ರದೇಶವಾಗಿದ್ದು ಈ ರೀತಿ ಹಿಂದೂ ಧರ್ಮದ ವಿರೋಧಿ ಬೋಧನೆಗೆ ಇಡೀ ರಾಜ್ಯದ ಜನತೆ ಆಕ್ರೋಶವಾಗಿದ್ದು ಕೋಮು ಗಲಭೆಗೆ ಪ್ರಚೋದನೆ ನೀಡುವಂತಾಗಿದೆ. ಆದ್ದರಿಂದ ತಾವು ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಹಾಗೂ ಸದರಿ ಶಿಕ್ಷಣ ಸಂಸ್ಥೆಯ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತ ವಿನಂತಿಸುತ್ತೇನೆ. ಇದು ಕಂಪ್ಲೇಂಟು. ಯಾವತ್ತು? ಫೆಬ್ರವರಿ. ಅವ್ರು ಕೊಟ್ಟಿರೋದು ನೆನ್ನೆ. ಈ ಅಮ್ಮ ಏನು ಹಿಂದೂ ಧರ್ಮವನ್ನ ಅಷ್ಟೇ ಬೈದಿಲ್ಲ, ಪ್ರಧಾನಮಂತ್ರಿ ಯಾರದೇ ಇರಲಿ, ಯಾವುದೇ ಪಾರ್ಟಿ ಇರಲಿ, ನಮಗೂ ಮನಮೋಹನ್ ಸಿಂಗ್ ಇದ್ದಾಗೂ ಪ್ರಧಾನಮಂತ್ರಿಗಳವ್ರೆ, ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರೆ. ನಾವು ಬೇಡ ಅಂದ್ರೆ ಮುಖ್ಯಮಂತ್ರಿ ಇಳಿಯಲ್ಲ, ಅವ್ರು ಗೌರವ ಕೊಡಬೇಕು. ಪ್ರಧಾನಮಂತ್ರಿಗಳ ಬಗ್ಗೆ ಮಾತಾಡೋ ಅವಶ್ಯಕತೆ ಏನೈತ ಅಮ್ಮನ್ಗೆ? ಹೂ ಆರ್ ಯು? ಅವ್ರು ಯಾರು ಅವರು ಮಾತಾಡಕ್ಕೆ ಪ್ರಧಾನಮಂತ್ರಿ ಬಗ್ಗೆ? ಗೋತ್ರ ಗಲಾಟೆ ಇದೆ, ತನಿಖೆ ಆಗಿದೆ, ಕೋರ್ಟ್ಗಳಲ್ಲಿ ತನಿಖೆ ಆಗಿದೆ, ವಾದ ವಿವಾದಗಳಾಗಿದೆ. ಏನಾದ್ರು ಚರ್ಚೆ ಇದ್ರೆ ಅಲ್ಲಿ ಮಾಡ್ಲಿ, ಅದಕ್ಕೆ ಮಾಡಕ್ಕೆ ವೇದಿಕೆನೇ ಬೇರೆ ಇದೆ. ಅದು ಮಕ್ಕಳ ಮುಂದೆ, ಸಣ್ಣ ಮಕ್ಕಳ ಮುಂದೆ, 7ನೇ ತರಗತಿ ಮಕ್ಕಳ ಮುಂದೆ ನಿಮ್ ನರೇಂದ್ರ ಮೋದಿ ಈ ತರ ತಪ್ಪು ಕೆಲಸ ಮಾಡಿದ್ದಾರೆ ಅಂತ ಬಿಂಬಿಸೋದು, ಹಿಂದೂಗಳಿಗೆ ಕಲ್ಲು ಪೂಜೆ ಮಾಡ್ತೀರಾ ಅಂತ. ನಮ್ಮಿಷ್ಟ. ನೋಡ್ರಿ, ಕಲ್ಲುಗಲ್ಲ, ನಾವು ಮರಕ್ಕೂ ಪೂಜೆ ಮಾಡ್ತೀರಿ. ನಮ್ಮ ಧರ್ಮದಲ್ಲಿ 3 ಕೋಟಿ ದೇವತೆಗಳಿದ್ದಾರೆ ಅಂತ. ಅಲ್ಲ, ಯಾಕೆ ಕಂಪ್ಲೇಂಟ್ ನಾ ಮಾಡಿಲ್ಲ? ತನಿಖೆ ಬೇಕಾದ್ರೆ ಮಾಡ್ಲಿ. ನೀವು ಕುತ್ಕೊಳ್ಳಿ. ಭರತ್ ಶೆಟ್ಟಿ ಅವರು ಭರವಸೆ ಇದೆ ನಮ್ಮ ಗೃಹ ಸಚಿವರ ಮೇಲೆ. ನೋಡಿ, ಉತ್ತರ ಕೊಡ್ಲಿಕ್ಕೆ ಒಮ್ಮೆ ಸಬೋತಿದ್ದಾರೆ. ಉತ್ತರ ಕೊಡ್ತಾರೆ, ಕೇಳಿ, ಉತ್ತರ ಕೇಳಿ ಆಮೇಲೆ ಮಾತಾಡಿ. ನೀವು ನಮಗೂ ನಂಬಿಕೆ ಇದೆ, ಗೃಹ ಸಚಿವರ ಗೃಹ ಸಚಿವರು ಉತ್ತರ ಕೊಡ್ತಾ ಇದ್ದಾರೆ. ಕುತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ಗೃಹ ಸಚಿವರು ಉತ್ತರ ಕೊಡ್ತಾ ಇದ್ದಾರೆ. ನಿಮಗೆ ಒಳ್ಳೆ ವಿಶ್ವ ಸಿಕ್ಕಿತೆ, ಹೊಡಿರಿ. ಶಿವಲಿಂಗೇಗೌಡ್ರೆ ಪಾಯಿಂಟ್ ಸಿಕ್ಕಿತೆ. ಹರಿತಾ ಇದೀರಿ ಹಾಕೊಂಡು. ಸೋನ್ ರೆಡ್ಡಿ ಅವರೇ, ದೇಶ ಒಡೆಯದ ಕೆಲಸ. ಸೋನ್ ರೆಡ್ಡಿ ಅವರೇ, ಶಿವಲಿಂಗೇಗೌಡ್ರೆ ಗೃಹ ಸಚಿವರು ಉತ್ತರ ಕೊಡ್ತಾ ಇದ್ದಾರೆ.
ಕುತ್ಕೊಳ್ಳಿ. ನನ್ನ ರಾಮ ರಾಮ ಅಂದ್ರೆ ಇವಾಗ ಎಲ್ಲಿ ರಾಮ ಹೊಟ್ಟೋದ್ನ ಈಗ ಏ ಗೃಹ ಸಚಿವರು ಉತ್ತರ ಕೊಡ್ತಾ ಇದ್ದಾರೆ. ಶಿವಲಿಂಗೇಗೌಡ್ರೆ ದೇಶ ಒಡೆಯ ಕೆಲಸಕ್ಕೆ ಗೃಹ ಸಚಿವರು ಉತ್ತರ ಕೊಡ್ತಾ ಇದ್ದಾರಾ? ಕುತ್ಕೊಳ್ಳಿ. ದೇಶ ಒಡೆಯ ಮಾನ್ಯ ಅಧ್ಯಕ್ಷರೇ, ಸರ್ ಪ್ರಾರಂಭ ಮಾಡಿ ನೀವು. ಶಿವಲಿಂಗೇಗೌಡ್ರೆ ದಯಮಾಡಿ ಗೃಹ ಸಚಿವರು ಉತ್ತರ ಕೊಡ್ತಾ ಇದ್ದಾರೆ. ಕುತ್ಕೊಳ್ಳಿ. ಕೇಳಿ. ಕುತ್ಕೊಳ್ಳಿ. ಮಾನ್ಯ ಸದನದಾಗ ಏನ್ ನಡೀತಾ ಇದೆ, ಏನ್ ಚರ್ಚೆ ಆಗ್ತದೆ? ಕೋನ್ ರೆಡ್ಡಿ ಅವರೇ, ಇದೇ ವಿಷಯ ಐತಿ. ಅಲ್ಲೇ ಹೋಮ್ ಮಿನಿಸ್ಟರ್ ಉತ್ತರ ಕೊಡ್ತಾ ಇದ್ದಾರೆ. ಅವರು ಹೋಮ್ ಮಿನಿಸ್ಟರ್ ಉತ್ತರ ಕೊಡ್ತಾ ಇದ್ದಾರೆ. ಮಾನ್ಯ ಅಧ್ಯಕ್ಷರೇ, ಸಮಸ್ಯೆ ತಗೊಂಡು ಜೀರೋ ವರ್ತನೆ ಮಾಡಿದ್ದಾರೆ. 14ನೇ ತಾರೀಕು 14/2/24 ಏನು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.